ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರೇಖಾಸ್ R&R ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಒಳ್ಳೆ ವಂಡರ್ಫುಲ್ ಆಗಿರುವ ಒಂದು ಚಿಕ್ಕದಾಗಿರುವಂಥ ಕಾಳು, ಸಾಸಿವೆ ಕಾಳು ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ತುಂಬ ಅಂದರೆ ತುಂಬ ನಾನು ಹೇಳ್ತಾ ಇದ್ದೀನಿ ಅಂದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಜಸ್ಟ್ ನೀವು ಪ್ರತಿದಿನ 1 ಗ್ರಾಮಿಂದ 2 ಗ್ರಾಮ್ವರೆಗೂ ನೀವು ಸಾಸಿವೆ ಕಾಳನ್ನು ನಿಮ್ಮ ಆಹಾರದಲ್ಲಿ ಬಳಸೋದ್ರಿಂದ ನಿಮ್ಮ ಸ್ಕಿನ್ಗಾಗಿರ್ಬೋದು, ನಿಮ್ಮ ಗಟ್ಟಿಗಾಗಿರ್ಬೋದು, ನಿಮ್ಮ ಬೋನ್ಗಾಗಿರ್ಬೋದು, ನಿಮ್ಮ ನಿದ್ದೆಗಾಗಿರ್ಬೋದು, ನಿಮ್ಮ ಶ್ವಾಸಕೋಶ ಅಂತಂದರೆ ರೆಸ್ಪಿರೇಟರಿ ಟ್ರ್ಯಾಕ್ ಅಥವಾ ಉಸಿರಾಟಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಇದ್ರ ಬಗ್ಗೆ ಮಾತಾಡ್ತಾ ಹೋದರೆ 1 ಗಂಟೆಗಳ ಕಾಲ ಬೇಕಾದರೂ ಮಾತಾಡ್ಬೋದು, ಅಷ್ಟೊಂದು ಇದ್ರದ್ದು ಹೆಲ್ತ್ ಬೆನಿಫಿಟ್ಸ್ ಇದೆ. ನಾನು ಒಂದೊಂದಾಗಿ ಇದ್ರದ್ದು ಹೆಲ್ತ್ ಬೆನಿಫಿಟ್ಸ್ ತಿಳಿಸ್ಕೊಡ್ತೀನಿ. ಅದೇ ರೀತಿ ಕೆಲವೊಂದಿಷ್ಟು ರೋಗಗಳಿಗೆ ಮನೆಮದ್ದು ಕೂಡ ಕೊನೆಯಲ್ಲಿ ತಿಳಿಸ್ತೀನಿ. ಓಕೆ, ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ, ಸಾಸಿವೆ ಕಾಳಲ್ಲಿ ಏನೆಲ್ಲ ನಮಗೆ ವಿಟಮಿನ್ಸ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು ಸಿಗುತ್ತೆ ಅಂತಂದರೆ ಇದರಲ್ಲಿ ಮೆಗ್ನೀಷಿಯಮ್ ಇದೆ, ಕ್ಯಾಲ್ಶಿಯಂ ಇದೆ, ಸೆಲಿಲಿಯಂ ಇದೆ, ವಿಟಮಿನ್ ಎ ಇದೆ, ಓಕೆ, ಐರನ್ ಇದೆ, ಫಾಸ್ಫರಸ್ ಇದೆ, ತುಂಬ ಅಂದರೆ ತುಂಬ ನ್ಯೂಟ್ರಿಯೆಂಟ್ಸ್ ಇದೆ, ಇನ್ನೂ ಹಲವಾರು ನ್ಯೂಟ್ರಿಯೆಂಟ್ಸ್ ಇದೆ. ಓಕೆ, ಇವೆಲ್ಲ ನಾವು ಇರುವಂತಹ ಸಾಸಿವೆ ಕಾಳನ್ನು ಪ್ರತಿದಿನ ನಮ್ಮ ಆಹಾರದಲ್ಲಿ ನಾವು ತಿಂತಾ ಬಂದರೆ ನಮಗೆ ನಮ್ಮ ಆರೋಗ್ಯದಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ. ಮೈಗ್ರೇನ್ ಅಂತಂದರೆ ಅರ್ಧ ತಲೆಭಾಗ ನೋವು ಬರ್ತಾ ಇರುತ್ತೆ, ಅಂಥವ್ರಿಗೂ ಕೂಡ ಇದು ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಓಕೆ, ಸೋರಿಯಾಸಿಸ್ ಅಂತ ಕರಿತೀವಿ, ಅಂತಂದರೆ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್, ಅದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ತುಂಬ ಅಂದರೆ ತುಂಬ ಇದ್ರದ್ದು ಹೆಲ್ತ್ ಬೆನಿಫಿಟ್ಸ್ ಇದೆ. ಬನ್ನಿ ಒಂದೊಂದಾಗಿ ತಿಳ್ಕೊಳ್ಳೋಣ. ಓಕೆ, ಮೊದಲನೆಯದಾಗಿ ಸಾಸಿವೆ ಕಾಳನ್ನು ನಾವು ತಿಂತಾ ಬಂದರೆ ಅಥವಾ ಸಾಸಿವೆ ಕಾಳನ್ನು ನಮ್ಮ ಆಹಾರದಲ್ಲಿ ನಾವು ಇನ್ಕ್ಲೂಡ್ ಮಾಡಿಕೊಂಡ್ರೆ ನಮಗೆ ಶ್ವಾಸಕೋಶ ಸಂಬಂಧಿ ಅಥವಾ ರೆಸ್ಪಿರೇಟರಿ ರಿಲೇಟೆಡ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಅಂದರೆ ಅಸ್ತಮಾ ಆಗಿರ್ಬೋದು, ಕೆಮ್ಮಾಗಿರ್ಬೋದು, ನೆಗಡಿ ಆಗಿರ್ಬೋದು, ಇದೆಲ್ಲ ಕಡಿಮೆ ಆಗೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಓಕೆ, ನಮಗೆ 60 ಇಯರ್ಸ್ ಆದಮೇಲೆ ನಮಗೆ ತುಂಬ ಜನಕ್ಕೆ ಹೆಲ್ತ್ ಎಸ್ಪೆಷಲಿ ರೆಸ್ಪಿರೇಟರಿ ರಿಲೇಟೆಡ್ ಪ್ರಾಬ್ಲಮ್ಗಳು ಕಾಣಿಸ್ಕೊಳ್ಳುತ್ತೆ. ಓಕೆ, ರೆಸ್ಪಿರೇಟರಿ ಹೆಲ್ತ್ನ ಉತ್ತಮವಾಗಿ ಇಟ್ಕೊಳ್ಳೋಕ್ಕೆ ಸಾಸಿವೆ ಕಾಳನ್ನು ನಾವು ಪ್ರತಿದಿನ ಬಳಸ್ತಾ ಬಂದರೆ ಮುಂದೊಂದು ದಿನ ನಮಗಾಗುವಂತಹ ರೆಸ್ಪಿರೇಟರಿ ಪ್ರಾಬ್ಲಮ್ಗಳು ನಾವು ತಡೆಗಟ್ಬೋದು. ಅದ್ರ ಜೊತೆ ಈಗ ನಾನು ಕೆಮ್ಮು, ಕಫ, ನೆಗಡಿಯಿಂದ ಸಫರ್ ಆಗ್ತಾ ಇದ್ದೀನಿ ಅಂತಂದರೆ ಸಾಸಿವೆ ಕಾಳನ್ನು ಅವರು ಬಳಸ್ಬೋದು. ಅದೇ ರೀತಿ ಯಾರು ಸ್ಮೋಕಿಂಗ್ ಮಾಡ್ತಾ ಇರ್ತೀರಾ ಅಂತಂದರೆ ಟೊಬ್ಯಾಕೊ ಅಂತಂದರೆ ತಂಬಾಕು ತಿಂತಿರ್ತೀರ, ತಂಬಾಕು ಇರುವಂತಹ ಐಟಮ್ಸ್ನ ಜಾಸ್ತಿ ನೀವು ಕನ್ಸ್ಯೂಮ್ ಮಾಡ್ತಾ ಇರ್ತಿದ್ರೆ ನಿಮಗೆ ಸಾಸಿವೆ ಕಾಳುಗಳು ತುಂಬ ಹೆಲ್ಪ್ ಮಾಡುತ್ತೆ. ಇದು ನಿಮ್ಮ ಶ್ವಾಸಕೋಶದ ಆರೋಗ್ಯನ ಇಂಪ್ರೂವ್ ಮಾಡುತ್ತೆ ಆ್ಯಂಡ್ ಅದಕ್ಕೆ ಹೆಲ್ಪ್ ಮಾಡುತ್ತೆ. ಅಂಥವ್ರು ಅಂತಂದರೆ ಶ್ವಾಸಕೋಶ ರೆಸ್ಪಿರೇಟರಿ ರಿಲೇಟೆಡ್ ಪ್ರಾಬ್ಲಮ್ ಇರುವವರು ಸಾಸಿವೆ ಕಾಳನ್ನು ನಿಮ್ಮ ಆಹಾರದಲ್ಲಿ ಬಳಸೋದ್ರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಇನ್ನು ಸ್ಕಿನ್ ಅಂತಂದರೆ ಚರ್ಮಕ್ಕೂ ಕೂಡ ಇದು ತುಂಬ ಹೆಲ್ಪ್ ಮಾಡುತ್ತೆ. ಚರ್ಮದಲ್ಲಾಗುವಂಥ ಇನ್ಫೆಕ್ಷನ್ಸ್ ಅಂತಂದರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗಿರ್ಬೋದು ಅಥವಾ ಸೋರಿಯಾಸಿಸ್ ಅಂತ ಕರಿತೀವಿ, ಇಂತಹ ಇನ್ಫೆಕ್ಷನ್ನು ಕೂಡ ಇದು ಕಂಟ್ರೋಲ್ ಮಾಡುತ್ತೆ. ನಾವು ಸಾಸಿವೆ ಎಣ್ಣೆನ ಇನ್ಫೆಕ್ಷನ್ ಆದಂಥ ಏರಿಯಾದಲ್ಲಿ ಹಚ್ತಾ ಬಂದರೆ ನಮಗೆ ಇನ್ಫೆಕ್ಷನ್ ಕೂಡ ಕಡಿಮೆ ಆಗುತ್ತೆ. ಅದೇ ರೀತಿ ನಮ್ಮ ಗಟ್ಟು ಕೂಡ ಇದರಿಂದ ಇಂಪ್ರೂವ್ ಆಗುತ್ತೆ. ಆಬ್ವಿಯಸ್ಲಿ ನಿಮ್ಗೆ ಏನಾಗುತ್ತೆ, ಸ್ಕಿನ್ನಲ್ಲಿ ಬರುವಂತಹ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ. ಅದೇ ರೀತಿ ತಲೆ ಬುರುಡೆಯಲ್ಲಿ ಡ್ಯಾಂಡ್ರಫ್ ಅಂತ ಹೇಳ್ತೀವಿ ನಾವು, ಒಟ್ಟು, ಓಕೆ, ಅಥವಾ ಹೊಟ್ಟು ಅಂತ ಕರಿತೀವಿ, ಆ ಹೊಟ್ಟು ಕೂಡ ಇದರಿಂದ ನಿವಾರಣೆ ಆಗುತ್ತೆ. ಈ ಹೊಟ್ಟಿಗೆ ರಿಲೇಟೆಡ್ ಪ್ಯಾಕ್ ಹೇಗೆ ಮಾಡಬೇಕು ಅಂತ ನಾನು ವಿಡಿಯೋ ಇಲ್ಲಿ ತಿಳಿಸ್ತೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಇದೇ ರಿಲೇಟೆಡ್ ಅಂತಂದರೆ ಸ್ಲೀಪಿಂಗ್ ರಿಲೇಟೆಡ್ ಪ್ರಾಬ್ಲಮ್ ಯಾರು ಫೇಸ್ ಮಾಡ್ತಾ ಇರ್ತೀರಾ ಅಂತಂದರೆ ನನಗೆ ನಿದ್ದೆ ಬರಲ್ಲ, ನಿದ್ದೆ ಚೆನ್ನಾಗಾಗಲ್ಲ, ಕಂಪ್ಲೀಟಾಗಿ ನಿದ್ದೆ ಸೈಕಲ್ ಆಗಲ್ಲ ಅನ್ನೋರು ಸಾಸಿವೆನ ನಿಮ್ಮ ಆಹಾರದಲ್ಲಿ ಪ್ರತಿನಿತ್ಯ ಬಳಸ್ತಾ ಬಂದರೆ ನಿಮಗೆ ನಿದ್ದೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ನಿದ್ದೆ ಕ್ವಾಲಿಟಿ ಸ್ಲೀಪ್ ಅಂತ ಹೇಳ್ತೀವಿ ನಾವು. ಓಕೆ, ಕ್ವಾಲಿಟಿ ಸ್ಲೀಪ್ ಮಾಡೋಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಸಾಸಿವೆ ಕಾಳನ್ನು ನೀವು ನಿಮ್ಮ ಆಹಾರದಲ್ಲಿ ಬಳಸ್ತಾ ಬಂದರೆ, ಸಾಸಿವೆ ಕಾಳನ್ನು ನಾವು ಬಳಸ್ತಾ ಬಂದರೆ ನಮಗೆ ಕ್ಯಾನ್ಸರ್ಗೆ ಕೂಡ ಹೆಲ್ಪ್ ಮಾಡುತ್ತೆ. ಇದು ಆ್ಯಂಟಿ ಇನ್ಫ್ಲಮೇಟರಿಯಾಗಿ ಕೆಲಸ ಮಾಡೋದ್ರಿಂದ ಕ್ಯಾನ್ಸರ್ ಸೆಲ್ಸ್ಗೆ ಇದು ಕ್ಯಾನ್ಸರ್ ಸೆಲ್ಸ್ನ ಬೆಳೆಯೋದಕ್ಕೆ ಇದು ಬಿಡಲ್ಲ. ಕ್ಯಾನ್ಸರ್ ಬರೋದು ಅಥವಾ ಕ್ಯಾನ್ಸರ್ ಇದ್ದವ್ರಿಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಡೈಜೆಷನ್ ಅಂತ ಬರೋದಾದರೆ ತುಂಬ ಗ್ಯಾಸ್ಟ್ರಿಕ್ ಆಗೋದು ಅಥವಾ ಇದು ನಾವು ಸಾಸಿವೆ ಕಾಳನ್ನು ತಿನ್ನೋದ್ರಿಂದ ನಮ್ಮದು ಗ್ಯಾಸ್ಟ್ರಿಕ್ ಎಂಜೈಮ್ಸ್ ಜಾಸ್ತಿ ಪ್ರೊಡಕ್ಷನ್ ಆಗುತ್ತೆ, ಹೈ ಪ್ರೊಡಕ್ಷನ್ ಆಗುತ್ತೆ. ಅದು ಹೈ ಪ್ರೊಡಕ್ಷನ್ ಆದಾಗ ನಮ್ಮ ಡೈಜೆಷನ್ ತುಂಬ
ಚೆನ್ನಾಗಾಗುತ್ತೆ. ಈಗ ಹಳೆ ಕಾಲದಲ್ಲೆಲ್ಲ ಒಂದು ಮಾತು ಹೇಳ್ತಾ ಇದ್ರು, ಕಲ್ಲು ತಿಂದ್ರು ಕರೆಸ್ಕೊಳ್ತಾರೆ ಅಂತಂದ್ರೆ ಅಷ್ಟೊಂದು ಡೈಜೆಸ್ಟಿವ್ ಎಂಜೈಮ್ ಸೂಪರ್ ಆಗಿರ್ತಿತ್ತು ಅವ್ರದ್ದು. ಸೊ ಸಾಸಿವೆ ಕಾಳನ್ನು ತಿಂತಾ ಬಂದರೆ ನಿಮ್ಮ ಡೈಜೆಸ್ಟಿವ್ ಎಂಜೈಮ್ ಇದು ಚೆನ್ನಾಗಾಗುತ್ತೆ, ಚೆನ್ನಾಗಿ ಪ್ರೊಡಕ್ಷನ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಆಹಾರ ಜೀರ್ಣ ಆಗುತ್ತೆ, ಇದು ಹೆಲ್ಪ್ ಮಾಡುತ್ತೆ. ಹೇಳ್ದಂಗೆ ಮಸ್ಟರ್ಡ್ ಆಯಿಲ್ ಇದು ರಿಚ್ ಇನ್ ವಿಟಮಿನ್ ಇ. ಓಕೆ, ಈ ಮಸ್ಟರ್ಡ್ ಆಯಿಲ್ ಅಥವಾ ಸಾಸಿವೆ ಎಣ್ಣೆಯನ್ನು ಬಳಸ್ತಾ ವಿಟಮಿನ್ ಇ ಇದು ಒಂದು ಸೌಂದರ್ಯದ ವಿಟಮಿನ್ ಅಂತಾನೆ ಕರಿತೀವಿ. ಸೊ ಇದನ್ನ ನಮ್ಮ ದೇಹದ ಮೇಲೆ ಲೇಪಿಸ್ತಾ ಚರ್ಮದ ಮೇಲೆ ಲೇಪಿಸ್ತಾ ಬಂದರೆ ನಮಗೆ ಸ್ಕಿನ್ ಕೂಡ ಇಂಪ್ರೂವ್ ಆಗುತ್ತೆ, ಸ್ಕಿನ್ ಗ್ಲೋ ಬರುತ್ತೆ. ಓಕೆ, ಸ್ಕಿನ್ನಲ್ಲಿ ಕಂಡಂತಹ ಇನ್ಫೆಕ್ಷನ್ ಕೂಡ ಇದು ಕಡಿಮೆ ಮಾಡುತ್ತೆ. ನಿಮ್ಗೆ ನೆನಪಿರ್ಬೋದು, ನಾವು ಉಪ್ಪಿನಕಾಯಿಗಳಲ್ಲೆಲ್ಲ ಸಾಸಿವೆನ ಕುಟ್ಟಿ ಪುಡಿ ಮಾಡಿ ಹಾಕಿರ್ತೀವಿ. ಯಾಕಂತಂದರೆ ಬೇಗ ಹಾಳಾಗಬಾರ್ದು ಆಹಾರ ಅಂತಂದರೆ ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಏಜೆಂಟ್ ಆಗಿ ಕೆಲಸ ಮಾಡುತ್ತೆ. ಬ್ಯಾಕ್ಟೀರಿಯಾ, ವೈರಸ್ ಅಥವಾ ಫಂಗಸ್ ಬೆಳೆಯೋಕ್ಕೆ ಇದು ಅಷ್ಟು ಈಸಿಯಾಗಿ ಬಿಡಲ್ಲ. ಸೊ ಅಂಥ ಮೆಡಿಸಿನಲ್ ಪ್ರಾಪರ್ಟಿ ಇರುವಂತಹ ಸಾಸಿವೆನ ನಾವು ಉಪ್ಪಿನಕಾಯಿ ಡಬ್ಬಿಗೆ ಹಾಕಿಡ್ತೀವಿ. ಯಾಕಂತಂದರೆ ಹಾಳಾಗಬಾರ್ದು ಅಂತ. ಅದರರ್ಥ ಅಷ್ಟೊಂದು ಅದರಲ್ಲಿ ಮೆಡಿಸಿನಲ್ ಪ್ರಾಪರ್ಟಿ ಇದೆ ಅಂತ. ಓಕೆ, ಇದರಲ್ಲಿ ಕ್ಯಾಲ್ಸಿಯಂ ಇರೋದ್ರಿಂದ ನಿಮ್ಮ ಬೋನ್ ಹೆಲ್ತ್ಗೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಓಕೆ, ಇದರಲ್ಲಿ ಜಿಂಕ್ ಇರೋದ್ರಿಂದ ಹೇರ್ ಹೆಲ್ತ್ಗೂ ಕೂಡ ಇಂಪ್ರೂವ್ ಮಾಡುತ್ತೆ. ಮೆಗ್ನೀಷಿಯಮ್ ಇರೋದ್ರಿಂದ ಇದು ನಿದ್ದೆಗೆ ಹೆಲ್ಪ್ ಮಾಡುತ್ತೆ. ಓಕೆ, ಹಲವಾರು ಇದರಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದೆ. ಸೊ ಅದು ಏನು ಮಾಡುತ್ತೆ, ನಮ್ಮ ದೇಹಕ್ಕೆ ಹಲವಾರು ಹೆಲ್ತ್ ಬೆನಿಫಿಟ್ಸ್ ತಂದು ಕೊಡುತ್ತೆ. ನಾನು ಹೇಳ್ದಂಗೆ ಇದು ಕ್ಯಾನ್ಸರ್ ಇರುವಂಥ ಪೇಷಂಟ್ಗೂ ಆಗಿರ್ಬೋದು ಅಥವಾ ಮುಂದೆ ಕ್ಯಾನ್ಸರ್ ಬರೋದನ್ನು ಕೂಡ ಇದು ತಡೆಗಟ್ಟುತ್ತೆ. ಓಕೆ, ಆ್ಯಂಡ್ ವೆರಿ ಇಂಪಾರ್ಟೆಂಟ್, ತುಂಬ ಜನ ನನ್ನ DM ಅಂತಂದರೆ ಇನ್ಸ್ಟಾಗ್ರಾಮ್ ಡಿ ಎಮ್ ಅಲ್ಲಿ ಆಗಿರ್ಬೋದು, ಪರ್ಸ್ನಲ್ ಮೆಸೇಜಸ್ ಎಲ್ಲ ಆಗಿರ್ಬೋದು, ಕೇಳ್ತಾ ಇರೋದು ಮೈಗ್ರೇನ್ ಬಗ್ಗೆ. ಅಂತಂದರೆ ಅರ್ಧ ತಲೆ ನೋಯ್ತಾ ಇರುತ್ತಲ್ಲ, ಅದ್ರ ಬಗ್ಗೆ ಕೇಳ್ತಾ ಇದ್ದೀರಾ. ಸೊ ಅಂಥವ್ರಿಗೆ ಸಾಸಿವೆ ಕಾಳಿನ ಪೇಸ್ಟ್ ಅಂತ ಹೇಳ್ತೀವಿ, ಅದು ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಅದು ಹೇಗೆ ತಯಾರಿಸ್ಬೇಕಂತಂದರೆ, ಸಾಸಿವೆ ಕಾಳನ್ನು ಒಂದಿಷ್ಟು ನೀರು ಹಾಕಿ ಪೇಸ್ಟ್ ಮಾಡಿಬಿಟ್ಟು ಅದನ್ನು ನೀವು ಹಾಫ್ ತಲೆನೋವು, ನಿಮಗೆ ಎಲ್ಲಿ ತಲೆನೋಯ್ತಾ ಇರುತ್ತಲ್ಲ ಅದಕ್ಕೆ ಹಚ್ಕೊಳ್ಬೋದು. ನಿಮ್ಗೆ ಏನಾದರೂ ಉರಿತಾ ಇದೆ ಅಥವಾ ಇರಿಟೇಷನ್ ಆಗ್ತಾ ಇದೆ, ಡಿಸ್ಕಂಫರ್ಟ್ ಫೀಲ್ ಆಗ್ತಾ ಇದೆ ಅದು ಹಚ್ಚಾದ್ಮೇಲೆ ಅಂತಂದರೆ ದಯವಿಟ್ಟು ಅದನ್ನು ಒರೆಸ್ಕೊಳ್ಳಿ. ಅಂತಂದರೆ ಅದನ್ನು ರಿಮೂವ್ ಮಾಡಿ ಒಂದು ಬಟ್ಟೆ ಮೇಲೆ ಆ ಪೇಸ್ಟ್ನ ಹಾಕಿ ಅದನ್ನು ನೀವು ನಿಮ್ಮ ತಲೆ ಮೇಲೆ ಇಟ್ಕೊಳ್ಬೋದು. ಸೊ ಅದರಿಂದ ಏನಾಗುತ್ತೆ, ಡೈರೆಕ್ಟ್ ನಿಮಗೆ ಸ್ಕಿನ್ ಕಾಂಟ್ಯಾಕ್ಟ್ ಆಗಲ್ಲ, ಅದ್ರದ್ದೇನು ಮೆಡಿಸಿನಲ್ ಪ್ರಾಪರ್ಟಿ ಇದೆಯಲ್ಲ ಅದು ನಿಮಗೆ ಸಿಗುತ್ತೆ. ಸೊ ಅಲ್ಲಿಗೆ ನಿಮಗೆ ಅರ್ಧ ತಲೆನೋವು ಅಥವಾ ಅರ್ಧಲೆ ಅಥವಾ ಮೈಗ್ರೇನ್ ಅಂತ ಹೇಳ್ತೀವಿ, ಅದು ಕಡಿಮೆ ಆಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸಾಸಿವೆ ಕಾಳು ಪ್ರತಿದಿನ ಬಳಸ್ತಾ ಬಂದರೆ ಅಸ್ತಮಾ ಪೇಷಂಟ್ಗೆ ತುಂಬ ಹೆಲ್ಪ್ ಆಗುತ್ತೆ. ಅಸ್ತಮಾ ಅಥವಾ COPD ಅಂತ ಹೇಳ್ತೀವಿ, COPD ಇಂಥ ಪೇಷಂಟ್ಸ್ಗಳಿಗೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಸಾಸಿವೆ ಕಾಳನ್ನು ನೀವು ಬಳಸ್ತಾ ಬಂದರೆ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಅಂತ ಹೇಳಿದ್ನಲ್ಲ, ಅದು ಕೂಡ ಇದು ಕಡಿಮೆ ಮಾಡುತ್ತೆ. ಮತ್ತು ಇದು ಕ್ಯೂರ್ ಆಗೋಕ್ಕೆ ಅಂತಂದರೆ ವಾಸಿಯಾಗೋಕ್ಕೂ ಕೂಡ ಇದು ತುಂಬ ಹೆಲ್ಪ್ ಮಾಡುತ್ತೆ. ಈಗಿನ ನ್ಯೂ ಟ್ರೆಂಡ್ ಅಂತಲೇ ಹೇಳ್ಬೋದು, ಆರ್ಥ್ರೈಟಿಸ್ ಅಂತ ಹೇಳ್ತೀವಿ, ಬೋನ್ ರಿಲೇಟೆಡ್ ಪ್ರಾಬ್ಲಮ್. ಓಕೆ, ಇದು ಕೂಡ ಕಡಿಮೆ ಮಾಡೋಕ್ಕೆ ಸಾಸಿವೆ ಕಾಳನ್ನ ಎಣ್ಣೆ ಆಗಿರ್ಬೋದು, ಸಾಸಿವೆ ಕಾಳಾಗಿರ್ಬೋದು ತುಂಬ ಹೆಲ್ಪ್ ಮಾಡುತ್ತೆ. ಸಾಸಿವೆ ಕಾಳು ಬಗ್ಗೆ ಹೇಳ್ತಾ ಹೋದರೆ ಇಡೀ 1 ಅವರ್ ಮಾತಾಡ್ಬೋದು, 2 ಅವರ್ಸ್ ಮಾತಾಡ್ಬೋದು, ಅಷ್ಟೊಂದು ಇದರಲ್ಲಿ ಬೆನಿಫಿಟ್ಸ್ ಇದೆ. ಓಕೆ, ಇದು ತುಂಬ ಬೆನಿಫಿಟ್ಸ್ ಹೊಂದಿದೆ ಅಂತ ಹೇಳಿ ತುಂಬ ತಿನ್ನೋಕ್ಕಾಗಲ್ಲ. ಓನ್ಲಿ ಪ್ರತಿದಿನ ನೀವು 1 or 2 ಗ್ರಾಮ್ಸ್, ನಾ ಹೇಳಿದ RDA ಪ್ರಕಾರ 1 ರಿಂದ 3 ಗ್ರಾಮ್ ನಾವು ಪ್ರತಿದಿನ ತಗೊಳ್ಬೋದು. ಆದರೆ ನನ್ನ ಸಜೆಷನ್ ಕೇಳೋದಾದರೆ 1 ರಿಂದ 2 ಗ್ರಾಮ್ ಮ್ಯಾಕ್ಸಿಮಮ್. ಇದ್ರ ಮೀರಿ ತೊಗೊಳಕ್ಕೆ ಹೋಗ್ಬಿಡಿ. ಯಾಕಂತಂದರೆ ಹೊಟ್ಟೆಯಲ್ಲಿ ಉರಿ ಮತ್ತು ಡಿಸ್ಕಂಫರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಗ್ಯಾಸ್ಟ್ರಿಕ್ ಇದ್ದವರು, ತುಂಬ ಗ್ಯಾಸ್ ಪ್ರೊಡಕ್ಷನ್ ಆಗುತ್ತೆ, ತುಂಬ ಅಸಿಡಿಟಿ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋರು ಇದನ್ನು ನೀವು ಡೈರೆಕ್ಟಾಗಿ ಕುಟ್ಟಿ ಪುಡಿ ಮಾಡಿ ಅದನ್ನು ತಿನ್ಬೋದು. ಅದನ್ನು ತಿನ್ನೋದ್ರ ಜೊತೆ ಒಂದಿಷ್ಟು ಒಂದು ಗ್ಲಾಸ್ಗೆ ಒಂದು ಬಟಾಣಿ ಸೈಜಷ್ಟು ನೀವು ಸುಣ್ಣ, ತಿನ್ನೋ ಎಲೆ ಅಡಿಕೆಯಲ್ಲಿ ತಿಂತಾರಲ್ಲ ಆ ಸುಣ್ಣನ ಆ ನೀರಲ್ಲಿ ಹಾಕಿ ಅದನ್ನು ಮಿಕ್ಸ್ ಮಾಡಿ, ಆ ನೀರು ಮತ್ತು ಇದೇನು ಪುಟಾಣಿ ಕುಟ್ಟಿ ಪುಡಿ ಮಾಡಿರ್ತೀರಲ್ಲ ಏನು ಸಾಸಿವೆ ಕಾಳು, ಅದನ್ನು ತಿಂದ್ಬಿಟ್ಟು ಆ ನೀರನ್ನ ಕುಡಿಯೋದ್ರಿಂದ ಕೂಡ ನಿಮಗೆ ಗ್ಯಾಸ್ಟ್ರಿಕ್ ಅಂತಂದ್ರೆ ತುಂಬ ಗ್ಯಾಸ್ ಆಗೋದು ಇದರಿಂದ ಕಡಿಮೆ ಆಗುತ್ತೆ. ಮನೆ ಮದ್ದು ಅಂತ ಹೇಳ್ತಿರಲ್ಲ, ಆ ಥರ ಇದನ್ನು ಮಾಡ್ಕೊಳ್ಬೋದು. ಸೊ ಗ್ಯಾಸ್ಟ್ರಿಕ್ ರಿಲೇಟೆಡ್ ಅಂತಂದರೆ GI ಸಿಸ್ಟಮ್ ಅಂತಂದರೆ ನಿಮಗೆ ಏನು ಜೀರ್ಣಕ್ರಿಯೆಯಲ್ಲಿ ತೊಂದರೆಗಳು ಬರುತ್ತಾವಲ್ಲ, ಅದು ಕೂಡ ಇದು ಕಡಿಮೆ ಮಾಡುತ್ತೆ. ಸಾಸಿವೆ ಕಾಳುಗಳು ನಮ್ಮ ಆಹಾರದಲ್ಲಿ ನಾವು ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ತುಂಬ ಜನ ನಾನು ಅಬ್ಸರ್ವ್ ಮಾಡಿದ್ದೀನಿ, ಸಾಸಿವೆ ಕಾಳನ್ನು ತೆಗೆದಿಡ್ತಿರ್ತೀರ, ಏನು ನಿಮ್ಮ
ಆಹಾರದಲ್ಲಿ ಬಂದಿರುತ್ತೆ. ಇದು ಸಾಂಬಾರಲ್ಲಾಗಿರ್ಬೋದು ಅಥವಾ ರಸಮಲ್ಲಾಗಿರ್ಬೋದು ಅಥವಾ ನೀವು ಉಪ್ಪಿಟ್ಟು ಆಮೇಲೆ ಪವೆ ಇಂಥದ್ರಲ್ಲೆಲ್ಲ ಮಾಡ್ದೆಲ್ಲ ಸಾಸಿವೆ ಕಾಳು ಬರುತ್ತಲ್ಲ, ಅದನ್ನು ತೆಗೆದಿಡೋ ಅಭ್ಯಾಸ ತುಂಬ ಜನಕ್ಕಿರುತ್ತೆ. ದಯವಿಟ್ಟು ಆ ತಪ್ಪನ್ನ ಮಾಡಬೇಡಿ. ಯಾಕಂತಂದರೆ ಸಾಸಿವೆ ಕಾಳು ನಿಮ್ಮ ಸ್ಕಿನ್ನಿಂದ ಹಿಡಿದು ನಿಮ್ಮ ಹೇರ್ವರೆಗೂ ಇದು ಹೆಲ್ಪ್ ಮಾಡುತ್ತೆ. ನಿಮ್ಮ ಶ್ವಾಸಕೋಶಕ್ಕೆ ಹೆಲ್ಪ್ ಮಾಡುತ್ತೆ, ನಿಮ್ಮ ಹೃದಯಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಓಕೆ, ಅದೇ ರೀತಿ ನಿಮ್ಮ ಬೋನ್ಗೆ ಹೆಲ್ಪ್ ಮಾಡುತ್ತೆ. ಸ್ಕಿನ್ ಡಿಸೀಸಸ್ ಆಗಿರ್ಬೋದು, ಸ್ಕಿನ್ ಇನ್ಫೆಕ್ಷನ್ಗೆ ಇದು ಹೆಲ್ಪ್ ಮಾಡುತ್ತೆ. ಓಕೆ, ಇದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಆದರೆ ಅತಿಯಾಗಿ ಮಾಡೋಕ್ಕೆ ಹೋಗಬೇಡ್ರಿ. ಡಸಂಟ್ ಮೀನ್ ಮೋರ್ ಈಸ್ ಬೆಟರ್ ಅಂತ. ಓಕೆ, ಚಿಕ್ಕದಾಗಿ ಚೊಕ್ಕದಾಗಿ ಸ್ವಲ್ಪ ಪ್ರಮಾಣದಲ್ಲಿ ಇದನ್ನು ತಗೊಳ್ತಾ ಬಂದರೆ ಇದರಿಂದ ಹಲವಾರು ಹೆಲ್ತ್ ಬೆನಿಫಿಟ್ಸ್ ನಿಮಗೆ ಸಿಗುತ್ತೆ. ಓಕೆ, ಅದೇ ರೀತಿ ನಾನು ಹೇಳ್ದಂಗೆ ಡ್ಯಾಂಡ್ರಫ್ ಇರೋರು ಏನು ಮಾಡಬೇಕು ಅಂತಂದರೆ, ನಾನು ಕೊನೆಯಲ್ಲಿ ಬ್ಯೂಟಿ ಟಿಪ್ಸ್ ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಡ್ಯಾಂಡ್ರಫ್ ಇರೋರು ಏನು ಮಾಡಬೇಕಂತಂದರೆ, 1 ಸ್ಪೂನ್ ಸಾಸಿವೆ ಕಾಳನ್ನು ಚೆನ್ನಾಗಿ ಪುಡಿ ಮಾಡಿಕೊಂಡು ಅದನ್ನು ಥಿಕ್ ಕರ್ಡ್ ಅಥವಾ ಮೊಸರಲ್ಲಿ ಅದನ್ನು ಮಿಕ್ಸ್ ಮಾಡಿ ನಿಮ್ಮ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡಿಕೊಂಡು 30 ಮಿನಿಟ್ಸ್ ಬಿಟ್ಟು ನೀವು ಹೆಡ್ ವಾಶ್ ಮಾಡಿದರೆ ಅಲ್ಲಿಗೆ ನಿಮಗೆ ಡ್ಯಾಂಡ್ರಫ್ ಅಂತಂದರೆ ಫಂಗಲ್ ಇನ್ಫೆಕ್ಷನ್ ಇರುತ್ತಲ್ಲ, ಸೊ ಅದು ಕಡಿಮೆ ಆಗುತ್ತೆ. ಸೊ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ. ಇದು ನೀವು ಹೇರ್ ಪ್ಯಾಕ್ ಆಗಿ ಕೂಡ ಯೂಸ್ ಮಾಡ್ಕೊಳ್ಬೋದು ಯಾರಿಗೆ ಡ್ಯಾಂಡ್ರಫ್ ಇದೆ. ಓಕೆ, ಅದೇ ರೀತಿ ತಲೆನೋವು ಬರೋರಿಗೆ, ಹಾಫ್ ತಲೆನೋವು ಅಥವಾ ಮೈಗ್ರೇನ್ ಅಂತ ಹೇಳ್ತೀವಿ, ಅವ್ರಿಗೆ ನಾನು ಯಾವ ರೀತಿ ಅದನ್ನು ಲೇಪಿಸ್ಕೊಳ್ಬೇಕು ಅಂತಲೂ ಹೇಳಿದ್ದೀನಿ. ಓಕೆ, ಅದೇ ರೀತಿ ತುಂಬ ಗ್ಯಾಸ್ಟ್ರಿಕ್ ಆಗ್ತಾ ಇದೆ ಅನ್ನೋರಿಗೆ ಯಾವ ರೀತಿ ಇದನ್ನು ನೀವು ಕನ್ಸ್ಯೂಮ್ ಮಾಡಬೇಕು ಅನ್ನೋದನ್ನು ಹೇಳಿದ್ದೀನಿ. ಒಂದು ಗ್ಲಾಸಲ್ಲಿ ಒಂದು ಬಟಾಣಿ ಸೈಜಷ್ಟು ತಿನ್ನೋ ಎಲೆ ಅಡಿಕೆ ಸುಣ್ಣ ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದಿಷ್ಟು ಇದೇನು ಪೇಸ್ಟ್ ಮಾಡ್ಕೊಂಡಿರ್ತೀರಲ್ಲ ಸಾಸಿವೆ ಕಾಳ್ದು, ಅದನ್ನು ತಿಂದ್ಬಿಟ್ಟು ಆಮೇಲೆ ಒಂದು ಗ್ಲಾಸ್ ನೀರು ಕುಡಿಯೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಅಥವಾ ನಿಮ್ಮ GI ಸಿಸ್ಟಮಲ್ಲೇ ಆಗುವಂಥ ಡಿಸ್ಕಂಫರ್ಟ್ ಕಡಿಮೆ ಆಗುತ್ತೆ. ಇದ್ರ ಬಗ್ಗೆ ಹೇಳ್ತಾ ಇದ್ದರೆ, ನಾನು ಹೇಳ್ದಂಗೆ ತುಂಬ ಅಂದರೆ ತುಂಬ ಇದ್ರದ್ದು ಹೆಲ್ತ್ ಬೆನಿಫಿಟ್ಸ್ ಇದೆ. ಆ್ಯಂಡ್ ತುಂಬ ಜನಕ್ಕೆ ನಿದ್ದೆ ಪ್ರಾಬ್ಲಮ್ ಇರುತ್ತೆ, ಕಣ್ಣು ತುಂಬ ನಿದ್ದೆ ಆಗಲ್ಲ ಅನ್ನೋರಿಗೆ ಸಾಸಿವೆ ಕಾಳನ್ನ ತಿಂತಾ ಬಂದರೆ ನಿಮಗೆ ನಿದ್ದೆ ಕೂಡ ಇದು ಇಂಪ್ರೂವ್ ಮಾಡುತ್ತೆ. ನಿಮ್ಮನ್ನ ಕ್ವಾಲಿಟಿ ಸ್ಲೀಪಿಗೆ ಇದು ಹೆಲ್ಪ್ ಮಾಡುತ್ತೆ. ಸೊ ಇಷ್ಟೊಂದೆಲ್ಲ ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಇದೆ. ತುಂಬ ಕಡಿಮೆ ಖರ್ಚಲ್ಲಿ ಸಿಗುವಂಥದ್ದು ಮತ್ತು ತುಂಬ ಮ್ಯಾಕ್ಸಿಮಮ್ ಹೆಲ್ತ್ ಬೆನಿಫಿಟ್ಸ್ ಇದು ಹೊಂದಿದೆ. ಸೊ ಅತಿಯಾಗಿ ಬಳಸೋಕೆ ಹೋಗ್ಬೇಡ್ರಿ. 1-2 ಗ್ರಾಮು ಇದನ್ನು ಬಳಸ್ಬೋದು. ಸ್ಪೂನ್ ಲೆಕ್ಕದಲ್ಲಿ ಹೇಳೋದಾದರೆ 1/4 ಟೀ ಸ್ಪೂನಷ್ಟು ನೀವು ಇದನ್ನು ಪ್ರತಿದಿನ ಬಳಸ್ಬೋದು. ಇದರದ್ದು ಮ್ಯಾಕ್ಸಿಮಮ್ ಬೆನಿಫಿಟ್ಸ್ ನೀವು ತೊಗೊಳ್ಬೋದು. ಓಕೆ, ವಿಡಿಯೋ ಏನಾದರೂ ವ್ಯಾಲ್ಯೂಬಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ನ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಮತ್ತು ಯಾವುದಾದ್ರೂ ವಿಡಿಯೋಸ್ ಬೇಕಾಗಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ನಾನು ಅದನ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಮಸ್ಕಾರ, ಮತ್ತೆ ಸಿಗೋಣ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ. ನಾನು ರೇಖಾ.